ಇವತ್ತಿನಿಂದ ಬಹಳ ಚೆನ್ನಾಗಿ ವರ್ಷ ಕುರಿಸುತ್ತೆ ಅಂತ ಹೇಳುತ್ತೆ. ವರ್ಷ ಅಂದರೆ ಮಳೆ. ಇಂಥ ಒಂದು ಮಳೆಯನ್ನು ಪರಿಪೂರ್ಣವಾಗಿ ನೋಡೋಕ್ಕಾಗದೇ ಇರೋಷ್ಟು ಮಳೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅಂದ್ರೇನು, ಸಾಧಾರಣವಾಗಿ ಮಳೆ ಅಂದರೆ ನೀವೇನು ಅನ್ಕೊಳ್ತೀರಾ, ಒಂದು ಸಣ್ಣ ಪುಟ್ಟ ಮಳೆ ಬರ್ಬೋದು, ಎಲ್ಲೋ ತುಂತುರು ಹನಿ ಅನ್ಕೋಬೋದು, ಅಥವಾ ಧಾರಾಕಾರವಾಗಿ ಮಳೆ ಅಂತ. ಈ ಧಾರಾಕಾರಕ್ಕೆ ಮಳೆದಿಂದ ಕಲ್ಲುಗಳು ಬೀಳುತ್ತೆ ಅಂತ. ಕಲ್ಲು ಅಂದ್ರೇನು, ಅಲಿಕಲ್ಲು. ಇವರೆಲ್ಲ ಕೆಲವರೆಲ್ಲ ಆನೆಕಲ್ಲು ಅಂದ್ಬಿಡ್ತಾರೆ. ಆನೆಗೂ ಆ ಕಲ್ಲುಗೂ ಏನೂ ಸಂಬಂಧವಿಲ್ಲ. ಅಲಿ ಅಂತಕ್ಕಂಥದ್ದು ಏನು ಅಂದರೆ ನೀರು, ಸ್ನೋ ಅಂದರೆ ಐಸ್ ಆಗಿರ್ತಕ್ಕಂಥದ್ದು, ಹಿಮವಾಗಿರ್ತಕ್ಕಂಥದ್ದು ಅಲಿ ಅಂತ ಕರೀತಾರೆ ಸಂಸ್ಕೃತಾನುಗ್ರಹದಲ್ಲಿ. ಅಲಿಕಲ್ಲು ಅಂಥದ್ದು ಭಾಳ ಸಣ್ಣದಾಗಿ ಬೀಳುತ್ತೆ ಅಷ್ಟೇ. ಏನೇನೋ ಒಂದೊಂದಾಗಿ ಒಂದೊಂದು ಗ್ಲಾಸ್ ಮುರಿಯುವಷ್ಟು ವಿಶೇಷವಾಗಿ ಬೀಳುತ್ತೆ. ಇದರಲ್ಲಿ ಧೂಮಕೇತುಗಳು ಹೆಚ್ಚಾಗಿ ಬರ್ತಕ್ಕಂಥ ಅವಕಾಶ. ಆ ಒಂದು ಧೂಮಕೇತುಗಳು ಇನ್ನು ಮೇಲೆ ಹೆಚ್ಚಾಗುತ್ತೆ. ಅಂದರೆ ಕಸ ಜಾಸ್ತಿ ಆಗ್ತಾ ಇದೆ ಭೂಗೋಳದ ಸುತ್ತಮುತ್ತಲು. ಅಂದ್ರೇನು, ಭೂಮಿಯ ಸುತ್ತಲೂ ಭೂಗೋಳದಲ್ಲಿ ಏನಾಗ್ತಿದೆ, ಎಲ್ಲ ಕಸವನ್ನು ಜಾಸ್ತಿ ಆಗ್ತಕ್ಕದ್ದು. ಅಮೆರಾಯ್ಡ್ಸ್ ಅಂತಕ್ಕಂಥದ್ದು, ಮೀಟ್ರಾಯ್ಡ್ಸ್ ಅಂತಕ್ಕಂಥದ್ದು, ಇದೆಲ್ಲ ಹೇಲೀಸ್ ಕಾಮೆಟ್ಸ್ ಅಂಥದ್ದು, ಇದೆಲ್ಲ ಒಳಭಾಗ ಪ್ರವೇಶ ಮಾಡೋಕ್ಕೆ ಅವಕಾಶಗಳನ್ನು ಮಾಡ್ಕೊಳುತ್ತೆ. ಯಾಕೆಂದರೆ ಶನೇಶ್ವರನು ತನ್ನ ಸ್ಥಾನವನ್ನು ತಾನು ಗಳಿಸೋಕ್ಕೆ ಎಲ್ಲ ದೈತ್ಯರ ಅನುಗ್ರಹವನ್ನು ಪಡೀತಕ್ಕಂಥ ಅವಕಾಶ. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಯ ಮಹಾಫಲೇಶು ಕದಾಚಾರ ಅಂತ ಈ ಕರ್ಮದ ಅಧಿಪತಿಯಾಗಿರ್ತಕ್ಕಂಥ ಶನೇಶ್ವರನು, ಭೂಗೋಳದ ಶನಿ ಭಾಳ ಹತ್ತಿರಕ್ಕೆ ಬರ್ತಾನೆ ಭೂಮಿಗೆ. ಅಂದರೆ ಏನು, ದೂರದಲ್ಲಿರ್ತಕ್ಕಂಥ ಶನಿ ಭೂಮಿ ಎರಡು ಒಂದು ಭಾಗ ಸೇರುತ್ತೆ. ಇನ್ನೇನು ಗುರು ಬರ್ತಾನೆ ಅಕ್ಟೋಬರ್ ಪರಿಪೂರ್ಣವಾಗ 16ನೇ ತಾರೀಕು ಮೇಲೆ 9ನೇ ತಾರೀಕು ವಕ್ರ ಪ್ರಾರಂಭ. ಅಂದರೆ ಗುರು ಅಲ್ಲೇ ಬರ್ತಾನೆ, ಶನಿ ಇಲ್ಲಿ ಬರ್ತಾನೆ. ಭೂಮಿ ಎಲ್ಲಿದೆ, ಇಷ್ಟೇಷ್ಟು ಮಧ್ಯದಲ್ಲಿರುತ್ತೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಮಧ್ಯದಲ್ಲಿ. ಇಂಥ ಒಂದು ಅವಕಾಶದಲ್ಲಿ ಏನಾಗುತ್ತೆ, ಭೂಮಿಯನ್ನು ಈ ಕಡೆ ಎಳೆಯುತ್ತೆ ಗುರು, ಆ ಕಡೆ ಶನೇಶ್ವರ ಎಳಿತಾನೆ. ಎಷ್ಟು ದೊಡ್ಡ ಗ್ರಹಗಳು ಅವರಿರ್ತಕ್ಕಂಥ ವೇಗದಲ್ಲಿ, ಅವರಿರ್ತಕ್ಕಂಥ ಚಲನೆಯಲ್ಲಿ ಆಕರ್ಷಣೆ ಎಷ್ಟಾಗತ್ತೆ ಅಂದರೆ ಭೂಮಿಗೆ ನೀರಿನ ಭಾಗ ಒಂದು ಕಡೆ ಹೆಚ್ಚಾಗತ್ತೆ, ಒಂದು ಕಡೆ ಭೂಮಿಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಂಧ್ರಗಳು ಹೊರಬರುತ್ತೆ. ಅದರಲ್ಲಿ ಶನಿ ದೃಷ್ಟಿ ಗುರು ಮೇಲೆ, ಗುರು ದೃಷ್ಟಿ ಶನಿಯ ಮೇಲೆ, ಆಧ್ಯಾತ್ಮಿಕ ಹೆಚ್ಚಾಗತ್ತೆ. ಭಯಕ್ಕೋಸ್ಕರ ಇಂಥೆಲ್ಲ ಒಂದು ಭಯ ಭೀತಿ ಜನಗಳಲ್ಲಿ ಶುರು ಆಗಬೇಕು ಅನ್ನೋದೇ ದೇವರ ಲೀಲೆ. ಇಂಥ ಒಂದು ದೇವರ ಲೀಲೆಯಲ್ಲಿ ಎಲ್ಲ ಮಠಾಧಿಪತಿಗಳಿಗೆ ಒಂದು ವಿಶೇಷವಾದ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮಠಾಧಿಪತಿಗಳು ನಿಮ್ಮ ಆಸ್ತಿಯನ್ನು ಭದ್ರಪಡಿಸ್ಕೊಳ್ಳಿ. ಯಾಕೆಂದರೆ ವಿದೇಶದಿಂದ ಬಂದಿರತಕ್ಕಂಥವ್ರು ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ರಹಸ್ಯವನ್ನು ಹೇಳ್ತಾ ಇದ್ದೀನಿ. ಭಾರತ ದೇಶದಲ್ಲಿರ್ತಕ್ಕಂಥ ಸೈನ್ಯ ಪಡೆಗೆ, ಭಾರತ ದೇಶದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಎಲ್ಲರೂ ಗೊತ್ತಿದ್ರು ಅದ್ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೋ ದೇವರೇ ಬಲ್ಲ. ಅಂದರೆ ಅವ್ರ ಕಡೆ ಹೊಂದ್ಕೊಂಡು ಹೊಟ್ಟೋಗೋಣ ಅಥವಾ ಯಾವ ಕಾಲಕ್ಕೂ ಭಯವಾಗಿದ್ದೀರೋ ದೇವರೇ ಬಲ್ಲ. ಇದಕ್ಕೆ ಅರ್ಥಪೂರ್ವಕವಾಗಿ ಹೇಳ್ಬಿಡ್ತೀನಿ ಕೇಳಿ. 3,000 ಜನ ಪ್ರತಿ 50 ಅಡಿಗೆ ಚೈನಾದವರು ಬಂದು ಭಾರತ ದೇಶ ಮೇಲೆ ಆಕ್ರಮಣ ಮಾಡ್ಕೊಂಡೆ ಸುತ್ತಕೊಂಡು ಇಟ್ಕೊಂಡು ಬಿಟ್ಟಿದ್ದಾರೆ. ಯಾವತ್ತಾದರೂ ಯುದ್ಧ ಶುರುವಾಗುತ್ತೆ. ಗುರು ಶನಿಯನ್ನು ನೋಡಿದ ತಕ್ಷಣಕ್ಕೆ ಯುದ್ಧ ಗ್ಯಾರಂಟಿ. ಕೇತು ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಚಂದ್ರನಿಗೆ. ಮನಸ್ಸನ್ನು ಎಲ್ಲರಿಗೂ ಬೇಜಾರು ಪಡಿಸಲೇಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸರ್ಕಾರದ್ದು. ಅಂದರೆ ಸರ್ಕಾರದಿಂದ ಬರ್ಸ್ಕೊಂಡಿರೋ ಜಾಗಗಳನ್ನೆಲ್ಲ ಅವ್ರು ಯಾರನ್ನೂ ಕೇಳಬೇಕಾಗಿಲ್ಲ, ಡೈರೆಕ್ಟಾಗಿ ಬಂದು ಕಬಳಿಸ್ಕೊತಾರೆ. ಇದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ನೀವು ಈಗಲೂ ಎಚ್ಚರಿಸ್ಕೊಳ್ಳದೆ ಇದ್ದರೆ ಮಠಾಧಿಪತಿಗಳು ನಾವೆಲ್ಲ ಬುದ್ಧಂ ಶರಣಂ ಗಜ್ಜಾಮಿ ಅನ್ಬೇಕು, ಇಲ್ಲದೆ ಇನ್ ದ ನೇಮ್ ಆಫ್ ದಿ ಫಾದರ್ ಅಂಡ್ ದ ಸನ್ ಅಂಡ್ ಆಫ್ ದಿ ಹೋಲಿ ಸ್ಪಿರಿಟ್ ಆಮನ್ ಅನ್ಬೇಕು, ಇಲ್ಲದೆ ಅಲ್ಲ ಅಂತ ಕೂತ್ಕೋಬೇಕು. ಈ ರೀತಿ ಆಗದಿದ್ದ ಪಕ್ಷದಲ್ಲಿ ನೀವುಗಳು ನಿಮ್ಮ ವಾಪಸ್ಸು ನಿಮಗೆ ದುಡ್ಡು ಅಥವಾ ನಿಮ್ಮ ಆಸ್ತಿ ವಾಪಸ್ ಬೇಕು ಅಂದರೆ ಅವ್ರು ಏನು ಹೇಳ್ತಾರಂತೆ, ಒಂದೇ ಒಂದು ಕಂಡೀಷನ್, ಅರ್ಧ ಭಾಗ ಕೊಡ್ತೀವಿ. ನೀವು ಪೂರ್ತಿಯಾಗಿರ್ತಕ್ಕಂಥ ದಕ್ಷಿಣ ಭಾರತ ಎಲ್ಲ ಶ್ರೀಲಂಕಾಗೆ ಸೇರಿಸ್ಕೊಂಡ್ಬಿಡ್ತೀವಿ, ಮೇಲ್ಭಾಗದೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಸೇರಿಸ್ತೀವಿ, ಮೇಲೆ ಮಧ್ಯಭಾಗದಲ್ಲಿ ಎಡಭಾಗಕ್ಕೆ ಇರತಕ್ಕಂಥದ್ದೆಲ್ಲ ನೇಪಾಳ ಭಾಗಕ್ಕೆ ಸೇರಿಸಿ ಇಷ್ಟನ್ನು ಆಳೋದು ಯಾರೋ ಸಾಕ್ಷಾತ್ ಚೈನಾದವರೊಬ್ಬರೇ. ಇದು ನಡೆದೇ ನಡೆಯುತ್ತೆ. ಆದ್ದರಿಂದ ನೀವುಗಳೆಲ್ಲ ಮಠಾಧಿಪತಿಗಳನ್ನ ಯಾಕೆ ಕೇಂದ್ರಬಿಂದುವಾಗಿದ್ದಾರೆ ಅಂದರೆ, ಒಂದೊಂದು ಮಠಾಧಿಪತಿಗಳಲ್ಲಿ ಎಷ್ಟೋ ಧರ್ಮ ಇದೆ. ನಮ್ಮಲ್ಲಿ ಇರೋದೇ ಏನೋ ಧರ್ಮ. ಆ ಧರ್ಮವನ್ನು ಉಳಿಸೋಕ್ಕೆ ಮಠಾಧಿಪತಿಗಳ ಕೂತಿದ್ರೆ ನಿಮ್ಗಳಿಗೆ ಏನು ಅಂದರೆ, ಈಗಲೂ ಎಚ್ಚರಿಸ್ಕೊಳ್ಳದೇ ಇದ್ರೆ ಪೀಠಗಳೆಲ್ಲ ಗ್ಯಾರಂಟಿ ಯಾರ್ದು ಇರಲ್ಲ. ಅಂದರೆ ಆಸ್ತಿಗಳನ್ನು ಕಬಳಿಸ್ಕೊಳ್ಳೋಕ್ಕೆ ಅವರು ಬಂದು ಕೂತ್ಕೊಂಡಾಗ ನೀವುಗಳು ವಿಧಿ ಇಲ್ಲದೆ ಈ ಮಠಾಧಿಪತಿಗಳು ಅಯ್ಯೋ ನಾವು ಆಸ್ತಿ ಆದರೂ ಇಟ್ಕೊಳ್ಳೋಣ ಅಂದರೆ ಮಠದ ಸೊತ್ತಾದರೂ ಉಳಿಸ್ಕೊಳ್ಳೋಣ ಅಂತ ಏನು ಮಾಡ್ತೀರಾ, ಗ್ಯಾರಂಟಿ ಕನ್ವರ್ಷನ್ ಆಗೇ ಹೋಗ್ತೀರಾ. ಅದಕ್ಕೆ ಅವಕಾಶ ಯಾರು ಮಾಡ್ಕೊಡೋದು, ನೀವುಗಳೇ. ಅದಕ್ಕೆ ಇದಕ್ಕೆಲ್ಲ ಹೊಣೆ ಹೊತ್ಕೊಂತೀರಾ ಅಥವಾ ಜೀವನ ಜಗತ್ತನ್ನು ಸಾರ್ತೀವ, ಅಂಥ ಒಂದು ಜೀವನವನ್ನು ಬದುಕಿಸ್ತೀವ ಅನ್ನೋದು ಗೊತ್ತಿಲ್ಲ. ಇವತ್ತು ಭಾರತ ದೇಶದ ಸೈನ್ಯದ ಪಡಿ ನಮ್ಮ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಮಗೆ ಕೆಲವೊಂದು ಕೊಟ್ಟಿದ್ದಾರೆ. ಅಂಥ ಒಂದು ಮಾಹಿತಿಯಲ್ಲಿ ಏನು ಹೇಳ್ತಾರೆ, ನಾವು ಇವತ್ತಿನ ದಿವಸ ಎಷ್ಟಾದರೆ ಬೊಂಬೆಯಾಟವಯ್ಯ ಅಂದರೆ ಕೇಂದ್ರ ಸರ್ಕಾರ ಎಸ್ ಅಂದರೆ ಮಾಡಬೇಕು ಯುದ್ಧ, ಇಲ್ದರೆ ಇಲ್ಲ. ಡಿಸಿಷನ್ ಸ್ವಂತ ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲದೆ ಇರೋ ಹಾಗೆ ನೆಹರು ಆ ಕಾಲದಲ್ಲೇ ಬರೆದಿಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಶಾಸನ ಏನು ಅಂದರೆ, ಇವತ್ತು ಯಾವುದೇ ಒಂದು ಸರ್ಕಾರ ಕೇಂದ್ರದಲ್ಲಿ ಬಂದರೆ ಮಿಲಿಟರಿ ಪಡೆ ಆಗಲಿ, ನಾವಿಕ ಪಡೆ ಆಗಲಿ, ಪರಿಪೂರ್ಣವಾಗಿರ್ತಕ್ಕಂಥ ಯಾವುದೇ ಒಂದು ಡಿಫೆನ್ಸ್ ಆಗಲಿ, ಎಲ್ಲರೂ ನಾವುಗಳು ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದೆ. ನೀವುಗಳೆಲ್ಲ ಇಷ್ಟಕ್ಕೆ ಭಗವಂತ ಒಬ್ಬನೇ ಕಾಪಾಡೋಕ್ಕೆ ಸಾಧ್ಯ. ಇವ್ರಿಗೆಲ್ಲ ಏನಾದರೂ ಒಂದು ಪರಿವರ್ತನೆ ಮಾಡೋಕ್ಕಾಗಲ್ವಾ ಅಂತ ಕೇಳಿಕೊಂಡ್ರೆ ಇದಕ್ಕೆಲ್ಲ ಯಾರು ಪಪ್ಪೆಟ್ಟು ಅಂದರೆ ಇದೇ ಅಮೆರಿಕನ್ಸ್. ಅದಕ್ಕೋಸ್ಕರ ಅಮೆರಿಕ ಸಾಲ ಕೊಡೋ ಬದಲು ಏನು ಹೇಳಿದೆ, ಭಾರತ ದೇಶದಲ್ಲಿರ್ತಕ್ಕಂಥ ಸೊತ್ತಲ್ಲ ನಿಮ್ಮದು, ಬದುಕಿಸ್ಕೊಳ್ಳಾಗಿದ್ರೆ ಇಟ್ಕೊಳ್ಳಿ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಚೈನಾಗೆ ಪೂರ್ತಿ ಒಪ್ಕೊಂಡ್ಬಿಟ್ಟಿದೆ.
ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಬರೀ 200 ಜನ ಮಾತ್ರ ಪಾಪ ಆ ಗಡಿ ಪ್ರದೇಶದಲ್ಲಿ ಕೂತಿಯಾರಂತೆ. ಈ ಗಡಿ ಪ್ರದೇಶದಲ್ಲಿ ಫಸ್ಟು ಎದುರು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ ಯಾವತ್ತಾದರೂ ವಾರ್ ಶುರು ಆಗ್ಬೋದು. ಆ ವಾರ್ಗೆ ನಾವೆಲ್ಲ ಗೊತ್ತಿಲ್ಲದೆ ಇದನ್ನು ಈ ಯುದ್ಧಕ್ಕೆ ಸಿದ್ಧಬೇಕು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಈ ಮೊದಲನೇ ಮಾಧ್ಯಮದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮೊದಲನೇ ಪ್ರಾರ್ಥನೆ ಏನು ಅಂದರೆ, ಎಲ್ಲ ಧರ್ಮದವರು ಎಚ್ಚರಿಸ್ಕೋಬೇಕು. ಮಠಾಧಿಪತಿಗಳಾಗಿ ಇರ್ತಕ್ಕಂಥ ನೀವುಗಳು ಎಚ್ಚರಿಸ್ಕೊಳ್ಳದೆ ಇದ್ದರೆ ಇವತ್ತಿನ ದಿವಸ ನಮ್ಮಲ್ಲಿರ್ತಕ್ಕಂಥ ಅಷ್ಟೂ ಜನ ಎಲ್ಲರೂ ಬೀದಿ ಪಾಲಾಗ್ತೀವಿ. ಅಂದ್ರೆ ಏನೋ, ಎಲ್ಲರೂ ಯಾರಿಗೋ ಬೊಂಬೆಗಳಾಗ್ತೀವಿ. ಖಂಡಿತ ಅವರಿಗೆಲ್ಲ ರಿಮೋಟ್ ಕಂಟ್ರೋಲ್ ಆಗೋದು ಗ್ಯಾರಂಟಿ. ಇದು 23ನೇ ತಾರೀಕು ಶತಸಿದ್ಧವಾಗಿ ನಡೀತಕ್ಕಂಥ ಅವಕಾಶ. ಇಲ್ಲಿಂದ ಪ್ರಾರಂಭವಾಗೋಯ್ತು, ನೀವುಗಳೆಲ್ಲ ಯಾರ್ದೋ ಕೈ ಸರಿ. ಇನ್ನೊಂದು ಗೊತ್ತಾ ವಿಶೇಷ, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೇಳ್ತೀನಿ. ಭಾರತ ಸರ್ಕಾರದಲ್ಲಿರ್ತಕ್ಕಂಥದ್ದು ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವಾಗಿರ್ತಕ್ಕಂಥ ಒಂದು ಜೆರಾಕ್ಸ್ ಕಾಪಿ ಕೂಡ ನನ್ನ ಹತ್ರ ಇದೆ. ಅದ ವಿಚಾರ ಏನು ಅಂದರೆ, ಆವತ್ತಿನ ದಿವಸ ಭಾರತ ಸರ್ಕಾರಕ್ಕೆ ಏನು ಕೊಟ್ಟಿದ್ದಾರೆ, ಇಂಡಿಪೆಂಡೆನ್ಸ್ ಡೇ ಅಂತ ಕೊಟ್ಬಿಟ್ಟು ಹೋದ್ರು. ಖಂಡಿತ ಕೊಟ್ಟಿಲ್ಲ ಸ್ವಾಮಿ, ನಾವುಗಳೆಲ್ಲ ಬಾವುಟವನ್ನು ಸುಮ್ಮನೆ ಹಾರಿಸ್ಕೊತಾ ಇದೀವಿ ಅಷ್ಟೇ. ಅಂದರೆ ಅರ್ಥ ಏನು ಅಂದರೆ, ಅವ್ರು ಏನು ಕೊಟ್ಟಿದ್ದಾರೆ, ನಿಮಗೆಲ್ಲ ಒಪ್ಪಿಸ್ಬಿಟ್ಟಿದ್ದೀವಿ, ಆದರೆ ಅಧಿಕಾರ ನಮ್ಮದೇ ಇರುತ್ತೆ ಅಂತ. ಇವತ್ತಿಗೂ ಅದರಲ್ಲಿ ಸಹಿಯಾಗಿರ್ತಕ್ಕಂಥದ್ದು, ಸರಿಯಾಗಿ ಓದದೇ ಇರತಕ್ಕಂಥದ್ದು ನಾವುಗಳು ನೋಡೇ ಇಲ್ಲ. ಆದ್ರಿಂದ ನಾವೆಲ್ಲ ಇವತ್ತಿಗೂ ಅವ್ರ ಕೈಯಾಳೆ ಅಂದರೆ ಯಾವತ್ತಾದರೂ ಬಂದು ಕಬಳಿಸ್ಕೋಬೋದು, ಎನಿ ಟೈಮ್ ಎನಿ ಡೇ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆಲ್ಲ ವಿಚಾರ ಮಾತಾಡ್ತೀನಿ. ಮತ್ತಷ್ಟು ವಿಚಾರ ಮಾತಾಡೋಕ್ಕೆ ನೀವೇನು ಮಾಡಬೇಕು, ಇವತ್ತಿನ ನರಸಿಂಹ ಆ ಉಗ್ರತನೆಯನ್ನು ನಿಮಗೆ ಕೊಡ್ತೀನಿ. ಆ ಉಗ್ರತನ ರಕ್ಷಣೆ ಮಾಡೋಕ್ಕೆ, ನೀವೆಲ್ಲ ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ, ಆ ಕಾಲಚಕ್ರಕ್ಕೆ, ಜೊತೆಗೆ ಈ ಶತ್ರು ಸಂಹಾರಕ್ಕೆ, ಎರಡಕ್ಕೂ ಏನು ಮಾಡಬೇಕು ಅಂತ ನಾನು ಹೇಳ್ಕೊಟ್ಟ ಹಾಗೆ ನೀವು ಖಂಡಿತ ಮಾಡದೇ ಇದ್ದರೆ ಎಲ್ಲರೂ ಯಾವ ಕಾಲಕ್ಕೆ ಏನಾಗ್ತಿರೋ ದಯವಿಟ್ಟು ಏನೂ ಗೊತ್ತಾಗೋದಿಲ್ಲ. ನಮಗ ಏನು ಮಾಡ್ತೀರಾ, ಒಂದು ಚೂರು ಮನುಷ್ಯಾಂತಿದೆ ಮನುಷ್ಯರಿಗೆ. ಏನಂತೀರಾ, ಆ ಕಡೆ ಟೆರರಿಸ್ಟ್ ಕಾಟ, ಈ ಕಡೆ ಭಯೋತ್ಪಾದಕರ ಕಾಟ. ವಿಶೇಷವಾಗಿ ಭಯೋತ್ಪಾದಕರು ಟೆರರಿಸ್ಟ್ಗಳಿಗೆ ಭಾಳ ವ್ಯತ್ಯಾಸ. ಭಯೋತ್ಪಾದಕರಾಗಿ ಏನು ಮಾಡ್ತಾರೆ, ಹೆಂಗಸು ಸೇರ್ಕೊಂಡ್ಬಿಟ್ಟಿದ್ದಾರೆ. ಟೆರರಿಸ್ಟ್ಗಳಾಗಿದ್ರೆ ಬರೀ ಚಿಕ್ಕ ವಯಸ್ಸಿಂದ ಅವ್ರು ಕೆಟ್ಟ ಮನೋಭಾವನೆ ಸೇರಿಸ್ಬಿಟ್ಟಿದ್ದಾರೆ. ಇನ್ನಷ್ಟು ಜನಕ್ಕೆ ಇಲ್ಲಿ ನೋಡಿದ್ರೆ ನೆಕ್ಸಲೈಟ್ಸು. ಅಂದರೆ ಟೆರರಿಸ್ಟ್ ಆದರೂ ಇವ್ನು ಟೆರರಿಸ್ಟ್ ಅಂತ ಹೇಳ್ಬೋದು. ನೆಕ್ಸಲೈಟ್ ಅಂದರೆ ಗೊತ್ತೇ, ನಮ್ಮ ಪಕ್ಕದಲ್ಲೇ ಕೂತಿರ್ತಾನೆ ಅವನು ನೆಕ್ಸಲೈಟ್ ಅಂತ ಹೆಂಗೆ ಅನ್ಸ್ಕೊಂತೀರ. ಅಂದರೆ ಪ್ರತಿಪೂರಕವಾಗಿ ಒಬ್ಬನು ಒಳಭಾಗದಲ್ಲಿರ್ತಕ್ಕಂಥ ಹುಳುನ ನಮ್ಮ ಜೊತೆನೇ ಇರ್ತಕ್ಕಂಥವನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಇದೇ ರಾಜ್ಯದಲ್ಲಿ ಇದೇ ರಾಜಕೀಯವಾಗಿರ್ತಕ್ಕಂಥ ವ್ಯಕ್ತಿಗಳು ಬಹಳಷ್ಟು ಜನ ಹೊರ ದೇಶದಲ್ಲಿ ಇರ್ತಕ್ಕಂಥ ಅಷ್ಟೂ ಜನಕ್ಕೆ ಇನ್ಫಾರ್ಮರ್ಸ್ ಆಗಿದ್ದಾರೆ. ಅದು ಯಾರು ಎತ್ತ ಅಂತ ನೋಡಿದ್ರೆ ಎಲ್ಲ ನಮ್ಮ ರಾಜಕೀಯದವರೇ, ದರಿದ್ರದವರು. ಯಾರಿಗೋಸ್ಕರ, ಕಾಂಚನಕ್ಕೋಸ್ಕರ. ಅದಕ್ಕೆ ನಾವೇನು ಮಾಡಬೇಕು, ಗಡಿ ಪಾರ್ ಮಾಡೋಕ್ಕೆ ನೀವೆಲ್ಲ ಸಾಕ್ಷಿ ರೂಪವಾಗಿರ್ತಕ್ಕಂಥ ಶುಕ್ರ ನದಿಯಾಗಿರ್ತಕ್ಕಂಥ ನೀರನ್ನು ದಾಟಿ ಆ ಕಡೆ ಹೋದಾಗ ನೀವೆಲ್ಲ ವರಹಸ್ವಾಮಿನ ಸ್ಮರಣೆ ಮಾಡ್ಕೋಬೇಕು. ಏನಂದರೆ, ಭೂಮಿ ಸಂರಕ್ಷಣೆ ಮಾಡಪ್ಪ ಭಗವಂತ. ಈ ಶತ್ರುಗಳಿಂದ ಅಂದರೆ ಆ ಕಾಲದ ರಾಕ್ಷಸ ಅಂದರೆ ಒಬ್ಬನ ರಾಕ್ಷಸ ಯಾವುದೋ ಇದ್ದಪ್ಪ ತಪ್ಪಿಸ್ಕೊಳ್ಳೋಣ ಅಂತ. ಈಗ ಹಂಗಲ್ವಲ್ಲ, ಯಾರ್ಯಾರೋ ರಾಕ್ಷಸರು, ಎಷ್ಟು ಜನ ರಾಕ್ಷಸರು, ಎಷ್ಟು ಜನ ತಪ್ಪಿಸ್ಕೊಳಕತ್ತೆ. ಅಂದರೆ ಹೊಲಸು ಅಂತಕ್ಕಂಥದ್ದು ಒಳಗೆ ನಮ್ಮಲ್ಲೇ ಇರುತ್ತಂತೆ. ಅದಕ್ಕೆ ನೋಡಿ, ರಾಕ್ಷಸ ವಂಶ ಯಾರ್ದು, ಹಿರಣ್ಯಕಶಿಪು, ಹೌದಾ? ಅವನಿಗೆ ಮಗನಾಗಿರ್ತಕ್ಕಂಥ ಯಾರು, ಪ್ರಹ್ಲಾದ. ಇಂಥ ಒಂದು ಪ್ರಹ್ಲಾದ ತನ್ನ ಮಗನಾದರೆ ಅವನು ಅಸುರನೇ, ಆದರೆ ಅವನು ದೇವ್ರ ಪೂಜೆ ಮಾಡ್ತಿದ್ದ. ನೋಡಿ, ಇವನು ರಾಕ್ಷಸ, ಅಪ್ಪನೂ ರಾಕ್ಷಸ, ಇಬ್ಬರಲ್ಲಿ ಎಷ್ಟು ಮನೋಭಾವನೆ ಚೇಂಜ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್. ಅದಕ್ಕೋಸ್ಕರ ಹೇಳೋದು, ಕಚಡ ಜನದಲ್ಲೂ ಒಳ್ಳೆ ಮನಸ್ಸಿರುವಂಥವರು ಒಳ್ಳೆ ರಾಕ್ಷಸ ಸಿಗ್ತಾನೆ. ಅದೇ ರೀತಿಯಾಗಿರ್ತಕ್ಕಂಥ ಒಳ್ಳೆ ಜನದಲ್ಲೂ ಕಚಡ ಜನ ಸಿಗ್ತಾರೆ. ಅದಕ್ಕೆ ನಾವು ಹೇಳೋದು, ಈ ಬೂದಿ ಮುಚ್ಚಿದ ಕೆಂಡ ಇರ್ತಕ್ಕಂಥವ್ರನ್ನ ಹೆಂಗೆ ನಂಬುತ್ತೀರಾ, ಅದಕ್ಕೆ ಆ ಬೂದಿ ಅಂತಕ್ಕಂಥದ್ದೇ ವರಹಸ್ವಾಮಿ. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿದಿನ ಹಂಡೆ ಒಲೆ ಉರಿ ಹಾಕ್ಕೊಳ್ಳಿ ಅಂತ ಆ ಕಾಲದಿಂದ ಹೇಳ್ತಿದ್ದ ಶಾಸ್ತ್ರ ಇದು. ನಮ್ಮಲ್ಲೇ ಇರ್ತಕ್ಕಂಥ ಭಸ್ಮ ಅಂದರೆ ಇಡೀ ದೇಹವನ್ನು ಹಚ್ಕೊಂಡಾಗ ಭಸ್ಮ ರೋಗ ದೋಷಗಳು ಹೋಗೋಕ್ಕೆ ದೃಷ್ಟಿ ಪರಿಹಾರ ಮಾಡ್ತಿತ್ತು. ದಿನನಿತ್ಯ ಸ್ನಾನ ಮಾಡ್ತಾ ಇದ್ರೆ ರೋಗಗಳು ಬರ್ತಾ ಇರಲಿಲ್ಲ. ಈ ಥರ ಅವ್ರ ಅಕಸ್ಮಾತ್ ಮನೋಭಾವನೆ ಬಂದರೂ ಅದು ಚೇಂಜ್ ಆಗ್ತಿದೆ. ಯಾಕೆಂದರೆ ತಾಮ್ರದ ಹಂಡೆಯಲ್ಲಿ ಕಾಯಿಸ್ತಕ್ಕಂಥ ಕೂಜ ಬೆಂಕಿಯನ್ನು ಹಚ್ಚಿದಾಗ, ಗಾಳಿ ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಗಾಳಿ ಕಾಣಲ್ಲ, ಬೆಂಕಿ ಜ್ವಲ